ಬಹಳ ಅನುಕೂಲ ಆಗುತ್ತೆ. ಬಹುದಿನಗಳ ಬೇಡಿಕೆ ಇತ್ತು ಇದು. ನಮ್ಮ ಬೆಂಗಳೂರಿಂದ ಬೆಳಗಾಂ ತನಕ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇವತ್ತು ಚಾಲನೆ ಮಾಡಿದ್ದೀವಿ. ನಾವು ಏನೇ ವರ್ಕ್, ರೈಲ್ವೆ ವರ್ಕ್ ಆಯಿತು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟಿನ ಶೇರಿಂಗ್ ಇರುತ್ತೆ, ಜಾಯಿಂಟ್ ಶೇರಿಂಗ್ ಇರುತ್ತೆ. ಇದ್ರ ಬಗ್ಗೆ ಜನರು ಅದನ್ನು ಅರ್ಥ ಮಾಡ್ಕೋಬೇಕು. ಇದು ಕೇವಲ ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಅಥವಾ ರಾಜ್ಯ ಸರ್ಕಾರದ ಪ್ರಾಜೆಕ್ಟ್ ಅಂತ ಅಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಅನುದಾನದಿಂದ ಚಾಲನೆಗೊಂಡಿರುವಂತಹ ಟ್ರೈನ್ ಇದು. ಈ ಟ್ರೈನ್ನ ಸಾರ್ವಜನಿಕರು, ಅವರು ಸ್ಟೂಡೆಂಟ್ಸ್ ಇರ್ತಾರೆ, ಆಮೇಲೆ ಮೆಡಿಕಲ್ ಟ್ರೀಟ್ಮೆಂಟಿಗೆ ಹೋಗಬೇಕಾಗಿರುವಂತಹ ಸಾಕಷ್ಟು ಜನ ಪೇಷಂಟ್ಸ್ ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಬಿಸ್ನೆಸ್ ವರ್ಕಿಗೆ ಹೋಗೋರು ಇರ್ತಾರೆ, ಬೆಳಿಗ್ಗೆ ಹೋಗಿ ಸಂಜೆ ಬರೋರು ಇರ್ತಾರೆ, ಸುಮಾರು ಜನ. ಸೊ ಇವ್ರಿಗೆಲ್ಲರಿಗೂ ಈ ಟ್ರೈನ್ ಫೆಸಿಲಿಟಿ ಅನುಕೂಲ ಆಗೋದಿದೆ. ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ, ಈ ಟ್ರೈನು 160 km/h ವೇಗದಲ್ಲಿ ಚಾಲನೆ, ಸ್ಪೀಡ್ನಲ್ಲಿ ಹೋಗ್ತಾ ಇರುವಂತಹ ಟ್ರೈನ್ ಇದು. ಆದ್ದರಿಂದ ಕನೆಕ್ಟಿವಿಟಿ, ಸ್ಪೀಡ್ ಚೆನ್ನಾಗಿರುತ್ತೆ, ಫೆಸಿಲಿಟಿ ಚೆನ್ನಾಗಿರುತ್ತೆ. ಆದ್ದರಿಂದ ಮಧ್ಯಮ ವರ್ಗ ಆಯಿತು, ಆಮೇಲೆ ಮೇಲ್ವರ್ಗದವರು ಕೂಡ ಈ ಟ್ರೈನ್ ಬಳಸ್ತಾ ಇದ್ದಾರೆ. ಸನ್ಮಾನ್ಯ ಅಪ್ಪಾಜಿಯವರು ಕೂಡ ಈ ಟ್ರೈನಲ್ಲಿ ಸುಮಾರು ಸಲ ಬೆಂಗಳೂರಿಗೆ ಹೋಗಿದ್ದಾರೆ. ನನ್ನ ಮಕ್ಕಳು ಕೂಡ ಟ್ರಾವೆಲ್ ಮಾಡ್ತಾ ಇದ್ದಾರೆ ಈ ಟ್ರೈನಲ್ಲಿ. ಸೊ ಆದ್ದರಿಂದ ಓವರಾಲ್ ಬರ್ಡನ್ ಆನ್ ದ ಎನ್ವೈರ್ಮೆಂಟು, ಪೊಲ್ಯೂಷನ್, ಇದ್ರ ಕನ್ಸರ್ನ್ಸ್ ಕೂಡ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ರೈಲ್ವೇಸ್ ಅನ್ನೋದು ನಮ್ಮ ದೇಶದ ಆಸ್ತಿ, ಅದನ್ನು ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ.